ನಮಸ್ಕಾರ ಪ್ರಿಯ ವೀಕ್ಷಕರೇ. ಬದುಕಿನ ಹಾದಿಯಲ್ಲಿ ಸಾವಿರಾರು ಕನಸುಗಳು ಹುಟ್ಟುತ್ತವೆ. ಆದರೆ ಬಡತನದ ಬೇಗೆಯಲ್ಲಿ ಆ ಕನಸುಗಳು ಕಮರಿ ಹೋಗುವ ಹೊತ್ತಿಗೆ ಛಲವೊಂದನ್ನೇ ಅಸ್ತ್ರವಾಗಿಸಿಕೊಂಡು ಇಡೀ ನಾಡೆ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಒಬ್ಬ ಧೀಮಂತ ಬಾಲಕನ ಕಥೆಯನ್ನು ಹೊತ್ತು ನಾವು ಇನ್ನು ನಿಮ್ಮ ಮುಂದೆ ಬಂದಿದ್ದೇವೆ. ಬಸ್ ಕಂಡಕ್ಟರ್ ಮಗ ಇಡೀ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆಯುವುದು ಎಂದರೆ ಅದು ಕೇವಲ ಒಂದು ಅಂಕಪಟ್ಟಿಯ ಮ್ಯಾಜಿಕ್ ಅಲ್ಲ, ಅದು ವಿಜಯದ ಮುತ್ತುಗಳಾದ ಕತೆ. ಸಾಧನೆಗೆ ಬಡತನ ಎಂದೂ ಅಡ್ಡಿಯಲ್ಲ ಎಂಬುದನ್ನು ಕುಂದಾಪುರದ ಮಣ್ಣಿನ ಈ ಮಗ ಸಾಬೀತುಪಡಿಸಿದ್ದಾನೆ. ಸೋತು ಕುಳಿತ ಮನಸ್ಸುಗಳಿಗೆ ಸ್ಫೂರ್ತಿ ನೀಡುವ ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡುವಂತಹ ಈ ವಿಶೇಷ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ನಮ್ಮ ಈ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಸಾಧಾರಣ ಕುಟುಂಬದ ಅಸಾಧಾರಣ ಸಾಧನೆಯ ಈ ಪಯಣವನ್ನು ಹತ್ತಿರದಿಂದ ನೋಡೋಣ. ಬನ್ನಿ, ನಮ್ಮ ಜೊತೆ ಕೂಡಿ. ಬಡತನ ಎಂಬುದು ಶಾಪವಲ್ಲ, ಅದು ಸಾಧನೆಯ ಹಾದಿಯಲ್ಲಿ ಎದುರಾಗುವ ಒಂದು ಸವಾಲು ಮಾತ್ರ ಎಂಬುದನ್ನು ಕುಂದಾಪುರದ ಮಣ್ಣಿನ ಈ ಸಾಧಕ ಇಡೀ ನಾಡಿಗೆ ತೋರಿಸಿಕೊಟ್ಟಿದ್ದಾನೆ. ಉಡುಪಿ ಜಿಲ್ಲೆಯ ಶಂಕರನಾರಾಯಣ ಎಂಬ ಪುಟ್ಟ ಹಳ್ಳಿಯಲ್ಲಿ ದಿನದ ಆರಂಭವಾಗುವುದೇ ಬಸ್ಸಿನ ಹಾರ್ನ್ ಸದ್ದಿನೊಂದಿಗೆ. ಅಲ್ಲಿನ ಖಾಸಗಿ ಬಸ್ಸೊಂದರಲ್ಲಿ ನಿರ್ವಾಹಕರಾಗಿ ಕೆಲಸ ಮಾಡುವ ಗಣಪತಿ ಪೂಜಾರಿಯವರ ಬದುಕು ಬಲು ಸರಳ. ದಿನವಿಡೀ ಪ್ರಯಾಣಿಕರ ಗದ್ದಲ, ಧೂಳು ಮತ್ತು ಚಿಲ್ಲರೆ ಕಾಸಿನ ಲೆಕ್ಕಾಚಾರದ ನಡುವೆ ಅವರು ಕಂಡ ಕನಸು ಮಾತ್ರ ತುಂಬನೇ ದೊಡ್ಡದಾಗಿತ್ತು. ತಮ್ಮ ಮಕ್ಕಳು ಅಕ್ಷರ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಬೇಕೆಂಬ ಆ ತಂದೆಯ ಆಸೆಯೇ ಇಂದು ಮಗ ಪ್ರೀತಮ್ ಅಂಕಪಟ್ಟಿಯಲ್ಲಿ ಮುತ್ತುಗಳಂತೆ ಮಿಂಚಲು ಸ್ಫೂರ್ತಿಯಾಗಿದೆ. ಆದರೆ ಪ್ರೀತಮ್ ಬೆಳೆದ ಹಾದಿಯೇ ಬೇರೆ. ಮನೆಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟರೂ ತಾನು ಪಡೆಯುವ ಶಿಕ್ಷಣಕ್ಕೆ ಎಂದು ಬಡತನದ ನೆರಳು ಬೀಳದಂತೆ ಆತ ಜಾಗೃತಿ ವಹಿಸಿದ್ದನು. ಶಾಲೆಯಿಂದ ಮನೆಗೆ ಮರಳಿದ ನಂತರ ತಾಯಿ ಜ್ಯೋತಿಯವರಿಗೆ ಮನೆ ಕೆಲಸದಲ್ಲಿ ನೆರವಾಗುತ್ತಾ ಸಂಜೆ ಹೊತ್ತಿನಲ್ಲಿ ಮಬ್ಬು ಬೆಳಕಿನಲ್ಲೇ ಪುಸ್ತಕ ಹಿಡಿದು ಕುಳಿತುಕೊಳ್ಳುವ ದೃಶ್ಯ ಆ ಹಳ್ಳಿಯ ಜನರಿಗೆ ಹೊಸದೇನಲ್ಲ. ಐಷಾರಾಮಿ ಸೌಲಭ್ಯಗಳಿಲ್ಲದಿದ್ದರೂ ಅವರ ಮನಸ್ಸಿನಲ್ಲಿ ಮಾತ್ರ ತಂದೆಯ ಕಷ್ಟಕ್ಕೆ ಪ್ರತಿಫಲ ನೀಡಬೇಕೆಂಬ ಹಠವಿತ್ತು. ಮದರ್ ತೆರೇಸಾ ಮೆಮೋರಿಯಲ್ ಶಾಲೆಯ ಶಿಕ್ಷಕರು ನೀಡಿದ ಜ್ಞಾನವನ್ನೇ ಅಸ್ತ್ರವಾಗಿಸಿಕೊಂಡು ಈ ಬಾಲಕ ಪ್ರತಿಯೊಂದು ವಿಷಯವನ್ನು ಪರ್ವತದಂತೆ ಏರುತ್ತಾ ಹೋದನು. ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಬರುವುದಲ್ಲ ಎಂಬ ಸತ್ಯ ಈತನಿಗೆ ತಿಳಿದಿತ್ತು. ದಿನದ ಪಾಠಗಳನ್ನು ಅಂದೇ ಮನನ ಮಾಡಿಕೊಳ್ಳುವುದು, ಸಂಶಯಗಳಿದ್ದಾಗ ಹಿರಿಯರಲ್ಲಿ ಅಥವಾ ಶಿಕ್ಷಕರಲ್ಲಿ ಕೇಳಿ ಪರಿಹರಿಸಿಕೊಳ್ಳುವುದು ಇವನ ದಿನಚರಿಯಾಗಿತ್ತು. ಇಂದು ಸಮಾಜದಲ್ಲಿ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆ ಎಂದರೆ ಭಯಪಡುತ್ತಾರೆ, ಒತ್ತಡಕ್ಕೆ ಒಳಗಾಗುತ್ತಾರೆ. ಆದರೆ ಪ್ರೀತಮ್ ಪಾಲಿಗೆ 2026ರ SSLC ಪರೀಕ್ಷೆಯು ಕೇವಲ ಕಾಗದದ ಮೇಲಿನ ಅಂಕಗಳಲ್ಲ, ಅದು ತನ್ನ ಕುಟುಂಬದ ಭವಿಷ್ಯವನ್ನು ಬದಲಾಯಿಸುವ ಮಹತ್ವದ ಮೆಟ್ಟಿಲಾಗಿತ್ತು. ಆ ಕಠಿಣ ಪರಿಶ್ರಮದ ಫಲವಾಗಿ 2026ರ ಏಪ್ರಿಲ್ 23ರಂದು ಫಲಿತಾಂಶ ಪ್ರಕಟವಾದ ದಿನ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಸಾಧನೆ ಹೊರಬಂದಿತು. 6 ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳು. ಇದು ಕೇವಲ ಅಂಕಿಅಂಶವಲ್ಲ, ಇದು ಒಬ್ಬ ಬಡ ವಿದ್ಯಾರ್ಥಿಯ ಅಪ್ರತಿಮ ಆತ್ಮವಿಶ್ವಾಸಕ್ಕೆ ಸಿಕ್ಕ ಜಯಬೇರಿ. ಫಲಿತಾಂಶ ಪ್ರಕಟವಾದ ಆ ಕ್ಷಣವನ್ನು ನೆನೆದರೆ ಇಂದಿಗೂ ಆ ಮನೆಯ ಗೋಡೆ ಬಾಗಿಲುಗಳು ಭಾವುಕವಾಗುತ್ತವೆ. ಖಾಸಗಿ ಬಸ್ಸಿನಲ್ಲಿ ಜನರ ನಡುವೆ ಟಿಕೆಟ್ ಹರಿಯುತ್ತಾ ಜೀವನವಿಡೀ ಬಂಡಿ ಎಳೆಯುತ್ತಿದ್ದ ಗಣಪತಿ ಪೂಜಾರಿಯವರ ಮಗನ ಈ ಮೈಲುಗಲ್ಲು ಜೀವನದ ಎಲ್ಲ ನೋವುಗಳನ್ನು ಮರೆಸಿತು. ನನ್ನ ಮಗ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾನೆ ಎಂದಾಗ ಅವರ ಕಣ್ಣಂಚಲ್ಲಿ ಜಿನುಗಿದಂತಹ ಹನಿ ನೀರು ಮಗನ ಸಾಧನೆಗಿಂತಲೂ ಮಿಗಿಲಾಗಿದ್ದವು. ತಾಯಿ ಜ್ಯೋತಿಯವರ ಮುಖದಲ್ಲಿ ಅರಳಿದ ನಗುವು ವರ್ಷಗಳ ಕಾಲ ಅವರು ಮಾಡಿದ ತ್ಯಾಗಕ್ಕೆ ದೊರೆತ ಅತ್ಯುನ್ನತ ಪುರಸ್ಕಾರದಂತಿತ್ತು. ಕುಂದಾಪುರದ ಗಲ್ಲಿಗಳಿಂದ ವಿಧಾನಸೌಧದವರೆಗೂ ಈ ಬಾಲಕನ ಹೆಸರು ಇಂದು ಮಾದರಿಯಾಗಿ ಕೇಳಿ ಬರುತ್ತಿದೆ.
ಇಷ್ಟೊಂದು ದೊಡ್ಡ ಮಟ್ಟದ ಕೀರ್ತಿ ಬಂದಿದ್ದರೂ ಪ್ರೀತಮ್ ಅವರಲ್ಲಿ ಆ ಅಹಂಕಾರವು ಕಾಣದು. ವೀಕ್ಷಕರೇ, ಪ್ರೀತಮ್ ಪೂಜಾರಿಯವರ ಈ ಸಾಧನೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ. ಸೌಲಭ್ಯಗಳಿಲ್ಲೆಂದು ಕೊರಗುವ ಬದಲು ಇರುವ ಅವಕಾಶವನ್ನೇ ಬಳಸಿಕೊಂಡು ಹೇಗೆ ಇತಿಹಾಸವನ್ನು ನಿರ್ಮಿಸಬಹುದು ಎಂಬುದಕ್ಕೆ ಇವರೇ ಸಾಕ್ಷಿ. ಇಂದಿನ ಈ ಯಶೋಗಾಥೆ ನಿಮ್ಮಲ್ಲಿ ಸಣ್ಣದೊಂದು ಸ್ಫೂರ್ತಿ ತುಂಬಿದ್ದರೂ ನಮ್ಮ ಶ್ರಮ ಸಾರ್ಥಕ. ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಮತ್ತು ಕುತೂಹಲಕಾರಿ ವಿಷಯಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.